ಬುಧವಾರ ಕೇಂದ್ರ ಸಚಿವ ಸಂಪುಟ ಪುನರಚನೆ ಫಿಕ್ಸ್. ಕರ್ನಾಟಕದ ಇಬ್ಬರು ಕೇಂದ್ರ ಸಚಿವರಿಗೆ ಕೊಡಲಾಗುತ್ತಾ? ಮೋದಿ ಸಂಪುಟಕ್ಕೆ ರಾಜ್ಯದ ಒಂದು ಹೊಸ ಮುಖ ಸೇರ್ಪಡೆಯಾಗುತ್ತಾ? ಹಾಗಾದ್ರೆ ಆ ಹೊಸ ಮುಖ ಯಾವುದು? ಬುಧವಾರ ನೋಡಿ, ಕರ್ನಾಟಕದ ಇಬ್ಬರು ಸಚಿವರಿಗೆ ಕೊಡಲಾಗುತ್ತೆ. ಬುಧವಾರ ಮೋದಿ ಸಂಪುಟಕ್ಕೆ ರಾಜ್ಯದ ಒಂದು ಹೊಸ ಮುಖ ಸೇರ್ಪಡೆಯಾಗುತ್ತೆ. ಫ್ರೀಡಂ ಟಿವಿಗೆ ದೆಹಲಿಯ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಬುಧವಾರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್. ಪಿಸಿ ಮೋಹನ್, ಬಿವೈ ರಾಘವೇಂದ್ರ, ಬೊಮ್ಮಾಯಿ ನಡುವೆ ಸ್ಪರ್ಧೆ ಇದೆ. ಪಿಸಿ ಮೋಹನ್ ಅವರು ಒಬಿಸಿ ನಾಯಕ, 4 ಸಲ ಸಂಸದರಾದವರು. ಸೀನಿಯಾರಿಟಿ ಆಧಾರದ ಮೇಲೆ ಮೋಹನ್ಗೆ ಮಂತ್ರಿಗಿರಿ ಫಿಕ್ಸ್. ಈ ಕುತೂಹಲ ಇದೆ. ಈ ಹಿಂದೆ ಮೊದಲ ಬಾರಿ ಗೆದ್ದ ಸೋಮಣ್ಣಗೆ ಮಂತ್ರಿಗಿರಿ ನೀಡಲಾಗಿತ್ತು. ಈ ಬಾರಿ ಪಿಸಿ ಮೋಹನ್ಗೆ ಅವಕಾಶ ಹುಡುಕೊಂಡು ಬರುತ್ತಾ? ಪಿಸಿ ಮೋಹನ್ ಅವರ ಹೆಸರು ಈ ಹಿಂದೆ ಕೇಳಿಬಂದಿತ್ತು. ಬೆಂಗಳೂರು ಕೇಂದ್ರದ ಸಂಸದರಾಗಿರುವ ಪಿಸಿ ಮೋಹನ್, ಇತ್ತ ಬಿಎಸ್ವೈ ಪುತ್ರ ರಾಘವೇಂದ್ರಗೂ ಮಂತ್ರಿಗಿರಿಯ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಅವರಿಗೂ ಅವಕಾಶ ಸಿಗುತ್ತಾ? ಇಬ್ಬರು ಕೇಂದ್ರ ಸಚಿವರಿಗೆ ಕೊಡೋದಾದ್ರೆ ಯಾರಿಗೆಲ್ಲ ಕೊಡಬಹುದು? ಈ ಕುತೂಹಲ ಇದೆ. ಕರ್ನಾಟಕದ ಇಬ್ಬರು ಕೇಂದ್ರ ಸಚಿವರಿಗೆ ಕೊಡಲಾಗುತ್ತೆ. ಅದರಲ್ಲಿ ಪಿಸಿ ಮೋಹನ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರ ಕೇಂದ್ರ ಸಂಪುಟಕ್ಕೆ ಅನ್ನುವಂಥ ಕುತೂಹಲ ಇದೆ. 4 ಬಾರಿ ಸಂಸದರಾದಂಥವರು ಪ್ರಸ್ತುತ ಬೆಂಗಳೂರು ಸೆಂಟ್ರಲ್ನ ಸಂಸದರಾಗಿದ್ದಾರೆ. ಹಾಗಾಗಿ ಈ ವೇಳೆ ಪಿಸಿ ಮೋಹನ್ ಅವರಿಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಕುತೂಹಲ. ಮತ್ತೊಂದು ಕಡೆ ಬಿವೈ ರಾಘವೇಂದ್ರ ಅವರಿಗೆ ಅವಕಾಶ ಸಿಗಬಹುದಾ ಈ ಬಾರಿಯ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅನ್ನುವಂಥ ಕುತೂಹಲವಂತೂ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಬುಧವಾರ ಫಿಕ್ಸ್ ಅಂತ ಮೋದಿ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗಬಹುದು ಅಥವಾ ರಾಜ್ಯದ ಯಾರಿಗೆಲ್ಲ ಕೊಡಬಹುದು ಅಂತ ಮಂತ್ರಿ ಸ್ಥಾನದಿಂದ? ಹೌದು, ಬುಧವಾರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಎಂಬ ಚರ್ಚೆ ಇರುವಂತದ್ದು. ಇದ್ರ ಮಧ್ಯೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳು ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸೋಮಣ್ಣ, ಶೋಭಾ ಕರಂದ್ಲಾಜೆ ಕೇಂದ್ರೀಯ ಮಂತ್ರಿ ಆಗಿರುವಂತದ್ದು, ಅವ್ರನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಕೂಡ ಈಗ ರಾಜ್ಯ ಬಿಜೆಪಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಸೋಮಣ್ಣ ಅಥವಾ ಶೋಭಾ ಕರಂದ್ಲಾಜೆ ಅವ್ರನ್ನ ಇಲ್ಲಿ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಮಾಡ್ತಾರೆ ಎಂಬ ಚರ್ಚೆ ಕೂಡ ಪ್ರಮುಖವಾಗಿ ಇರೋದ್ರಿಂದ ಅವ್ರನ್ನ ಕೈ ಬಿಟ್ಟು ರಾಜ್ಯ ರಾಜಕೀಯಕ್ಕೆ ಅವರಿಬ್ಬರನ್ನ ಕಳಿಸಿ ಬೇರೆಯವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು ಅಂತ ಚರ್ಚೆ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಸಂಸದರಾದಂತಹ ಅಂದ್ರೆ ಸಾಕಷ್ಟು ಜನರು ಇದರಲ್ಲಿ ಲೀಸ್ಟ್ ಅಲ್ಲಿ ಇರುವಂತದ್ದು. ಅದೇ ರೀತಿಯಾದಂತೆ ರಾಘವೇಂದ್ರ ಅವ್ರಿಗೂ ಕೂಡ ಈ ಮಂತ್ರಿ ಸ್ಥಾನದಲ್ಲಿ ಅವಕಾಶ ಸಿಗುತ್ತೆ ಎಂಬ ಚರ್ಚೆ ಕೂಡ ಇನ್ನೊಂದ್ ಕಡೆ ಇರುವಂತದ್ದು. ಪ್ರಮುಖವಾಗಿ ಪಿಸಿ ಮೋಹನ್ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂದ್ರೆ ಇವರಿಬ್ಬರನ್ನ ಕೈ ಬಿಟ್ಟು ಇಬ್ಬರಲ್ಲಿ ಏನ್ ಕೈ ಬಿಡ್ತಾರೆ ಅದ್ರಲ್ಲಿ ಒಬ್ಬರಿಗೆ ಪಿಸಿ ಮೋಹನ್ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಕೇಂದ್ರ ಮಂತ್ರಿ ಸ್ಥಾನದಲ್ಲಿ ಎಂಬುದು ಕೂಡ ಚರ್ಚೆ ಇದೆ. ಇನ್ನೊಂದ್ ಕಡೆ ಬೊಮ್ಮಾಯಿ ಮತ್ತೆ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗ್ಬೋದು. ಯಾಕೆಂದ್ರೆ ಸೋಮಣ್ಣ ಮತ್ತೆ ಶೋಭಾ ಕರಂದ್ಲಾಜೆಯನ್ನ ಇಬ್ಬರನ್ನ ಕೈ ಬಿಟ್ರೆ ಅವರಿಬ್ಬರ ಬದಲಿಗೆ ಬೇರೆ ಇಬ್ಬರಿಗೆ ಅವಕಾಶಗಳು ಸಿಗುತ್ತೆ ಎಂಬ ಚರ್ಚೆ ಇರುವಂತದ್ದು. ಇನ್ನೊಂದ್ ಕಡೆ ಬಿವೈ ಪುತ್ರ ಆದಂತಹ ರಾಘವೇಂದ್ರ ಅವ್ರನ್ನ ಕೂಡ ಕೇಂದ್ರ ಮಂತ್ರಿ ಆಗ್ಬೋದು ಎಂಬ ಚರ್ಚೆ ಪ್ರಮುಖವಾಗಿ ಕೇಳಿ ಬರ್ತಿದೆ. ಅದರಲ್ಲೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವ್ರನ್ನ ಕೈ ಬಿಟ್ರೆ ಅವ್ರಿಗೆ ಅವಕಾಶ ಸಿಗ್ಬೋದು ಎಂಬ ಚರ್ಚೆ ಕೂಡ ಇರುವಂತದ್ದು. ಬಟ್ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಎಂಬುದು ಕಾದ್ ನೋಡ್ಬೇಕು ವಸಂತ್. ಒಂದ್ ಕಡೆ ವಿ ಸೋಮಣ್ಣ ಮತ್ತೆ ಶೋಭಾ ಕರಂದ್ಲಾಜೆ ಕೂಡ ಸಂಪುಟದಲ್ಲಿದ್ದಾರೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಕೂಡ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಯಾರನ್ನು ಕೈ ಬಿಡಬಹುದು ಅಂತ ಅನ್ಸುತ್ತೆ. ಮತ್ತೆ ಬೆಂಗಳೂರು ಸೆಂಟ್ರಲ್ನ ಸಂಸದರು ಪಿಸಿ ಮೋಹನ್ 4 ಬಾರಿ ಸಂಸದರಾಗಿರೋರು, ಸಾಧ್ಯತೆ ಇದೆಯಾ ಪಿಸಿ ಮೋಹನ್ ಅವರಿಗೆ? ಚಾನ್ಸಸ್ ಏನಾದ್ರು ಇದೆಯಾ ಈ ಬಾರಿ? ವಸಂತ್, ಹೌದು. ಯಾಕೆಂದ್ರೆ ಕೇಂದ್ರ ಸಚಿವರಾಗಿ ರಾಜ್ಯದಿಂದ 4 ಜನ ಇರುವಂತದ್ದು. ಅದರಲ್ಲೂ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಜೋಶಿ ಮತ್ತೆ ಅದೇ ರೀತಿ ಮೈತ್ರಿಯ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ನಿರ್ಧಾರ ಅವ್ರಿಗೆ ಬಿಟ್ಟಿರುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಅವರು ಜೆಡಿಎಸ್ ಇಂದ ಅಂದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿರೋದ್ರಿಂದ ಅವರ ನಿರ್ಧಾರ ಅವ್ರಿಗೆ ಬಿಡುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಜೆಡಿಎಸ್ ನಲ್ಲೂ ಕೂಡ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತ ವಿಚಾರ, ಅವರು ಕೇಂದ್ರ ಸಚಿವ ಸ್ಥಾನದಿಂದ ಕೆಳಗಿಳಿದು ರಾಜ್ಯದಲ್ಲಿ ಸಕ್ರಿಯವಾಗಿ ಮುಂದುವರಿತಾರೆ. 2028ರ ಚುನಾವಣೆ ದೃಷ್ಟಿಯಿಂದ ಕೂಡ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿತಾರೆ ಎಂಬ ಚರ್ಚೆ ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ. ಮತ್ತು ನಾಯಕರು ಕೂಡ ಅವರು ರಾಷ್ಟ್ರ ರಾಜಕೀಯ ಬಿಟ್ಟು ರಾಜ್ಯ ರಾಜಕೀಯಕ್ಕೆ ಬರಬೇಕು ಅಂತ ಕೂಡ ಆಶೆಯನ್ನ ವ್ಯಕ್ತಪಡಿಸ್ತಾ ಇರೋದು. ಇನ್ನೊಂದ್ ಕಡೆ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರನ್ನ ಕೈ ಬಿಟ್ಟು ರಾಜ್ಯದಲ್ಲಿ ಮತ್ತಿಬ್ಬರಿಗೆ ಅವಕಾಶಗಳು ಕೊಡ್ತಾರೆ ಎಂಬ ಚರ್ಚೆ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಸಂಸದರಾಗಿರುವಂತಹ ಪಿಸಿ ಮೋಹನ್ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತದೆ. ಯಾಕೆಂದ್ರೆ ಅವರು 4 ಬಾರಿ ಸಂಸದರಾಗಿರೋದ್ರಿಂದ ಅವ್ರಿಗೆ ಒಂದು ಅವಕಾಶ ಸಿಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ
ಬೊಮ್ಮಾಯಿ ಅವರು ಕೂಡ ರಾಜ್ಯದಲ್ಲಿ ಮಾಜಿ ಸಿಎಂ ಆಗಿ ಕೆಲಸ ಮಾಡಿರುವಂತವ್ರು, ಅವ್ರಿಗೆ ಅವಕಾಶ ಕೊಡ್ಬೋದು ಎಂಬ ಚರ್ಚೆ ಕೂಡ ಇರುವಂತದ್ದು. ಒಟ್ಟಲ್ಲಿ ಜೋಶಿ ಅವರು ಕೂಡ ಅದೇ ರೀತಿ ಮುಂದುವರಿತಾರೆ ಅಥವಾ ಅವರು ಕೂಡ ರಾಜ್ಯಾಧ್ಯಕ್ಷರ ರೇಸ್ ನಲ್ಲಿ ಇರೋದ್ರಿಂದ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ, ಯಾಕೆಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಇರುವಂತದ್ದು ನಾಯಕತ್ವ ಗೊಂದಲದ ಬಗ್ಗೆನೆ. ಅದಕ್ಕೆ ಬ್ರೇಕ್ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಏನೋ ವಿಜಯೇಂದ್ರ ಅವ್ರನ್ನ ಕೈ ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಡಬೇಕು ಎಂಬ ಚರ್ಚೆ ಇದೆ. ಅದರಲ್ಲಿ ಸೋಮಣ್ಣ ಮತ್ತೆ ಅದೇ ರೀತಿ ಜೋಶಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಬಟ್ ಯಾವ ರೀತಿ ನಿರ್ಧಾರಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ಕೈಗೊಳ್ಳುತ್ತಾರೆ ಎಂಬುದು ಕಾದ್ ನೋಡ್ಬೇಕು. ಯಾಕಂದ್ರೆ 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಕೇಂದ್ರ ನಾಯಕರು ರೂಪಿಸ್ತಾ ಇರೋದ್ರಿಂದ ಯಾವ ರೀತಿ ಜಾತಿ ಲೆಕ್ಕಾಚಾರ ಆಗಿರ್ಬೋದು, ಸಮುದಾಯ ಲೆಕ್ಕಾಚಾರ ಆಗಿರ್ಬೋದು ಮತ್ತು ಜಿಲ್ಲಾವಾರು ಲೆಕ್ಕಾಚಾರಗಳ ಆಧಾರದ ಮೇಲೆ ಸಚಿವ ಸ್ಥಾನದಲ್ಲಿ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.